Good morning, everyone. My name is Sandeepa K, Assistant Professor in Commerce. Right now, I am going to give a lecture on the topic admission of a partner. First of all, we shall know the meaning of partnership. The relation between persons who have agreed to share the profit of the business carried on by all or any one of them acting for all. I want to read once again. The relation between persons who have agreed to share the profit of the business carried on by all or any one of them acting for all. To start a partnership business, it requires two or more parties. All the parties can manage the activities of the partnership business, or any one of them may act as active partner for the business. ಕನ್ನಡದಲ್ಲಿ ಹೇಳುವುದಾದರೆ ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳು ಸೇರಿಕೊಂಡು ನಡೆಸುವಂತಹ ವ್ಯವಹಾರವನ್ನು ಪಾಲುದಾರಿಕಾ ವ್ಯವಹಾರ ಅಂತ ಕರೀತಾರೆ. ಈ ಪಾಲುದಾರಿಕಾ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಾಲುದಾರರು ವ್ಯವಹಾರವನ್ನು ನೋಡಿಕೊಳ್ಳಬಹುದು ಅಥವಾ ಎಲ್ಲ ಪಾಲುದಾರರ ಪರವಾಗಿ ಯಾವುದೇ ಒಬ್ಬ ವ್ಯಕ್ತಿ ವ್ಯವಹಾರವನ್ನು ನೋಡಿಕೊಳ್ಳಬಹುದು. ನೆಕ್ಸ್ಟ್, ವಾಟ್ ಈಸ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್? Admission of a partner new partner means taking a new partner into an existing partnership firm. A partnership firm is called as admission of a partner. ಈಗಾಗಲೇ ಇರುವಂತಹ ಪಾಲುದಾರಿಕಾ ಸಂಸ್ಥೆಗೆ ಹೊಸ ವ್ಯಕ್ತಿಯನ್ನು ಪಾಲುದಾರನನ್ನಾಗಿ ಸೇರಿಸಿಕೊಳ್ಳುವುದನ್ನು ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಅಂತ ಕರೀತೇವೆ ನಾವು. ಪಾಲುದಾರಿಕಾ ಸಂಸ್ಥೆಗೆ ಹೊಸ ಪಾಲುದಾರರನ್ನು ಸೇರ್ಪಡೆ ಅಂತ ನಾವು ಕರೆಯುತ್ತೇವೆ. It may be noted that a new partner can be admitted into an existing partnership firm only with the consent of all the existing partners unless otherwise agreed upon. The consent of all the partners requires in case of admission of a new partner. ಯಾವುದೇ ಒಂದು ಪಾಲುದಾರಿಕೆ ಸಂಸ್ಥೆಗೆ ಹೊಸ ಪಾಲುದಾರರನ್ನು ಆಯ್ಕೆ ಮಾಡಿಕೊಳ್ಳುವಾಗ, ಸೇರಿಸಿಕೊಳ್ಳುವಾಗ ಎಲ್ಲ ಪಾಲುದಾರರ ಸಹಮತಿ ಅಗತ್ಯವಾಗಿರುತ್ತೆ. ಒಂದು ವೇಳೆ ಎಲ್ಲ ಪಾಲುದಾರರು ತಮ್ಮ ಸಮ್ಮತಿಯನ್ನು ಸೂಚಿಸದೇ ಇದ್ದರೆ ಆ ಸಂದರ್ಭದಲ್ಲಿ ಹೊಸ ವ್ಯಕ್ತಿಯನ್ನು ಪಾಲುದಾರಿಕೆ ಸಂಸ್ಥೆಗೆ ಪಾಲುದಾರರನ್ನಾಗಿ ಆಯ್ಕೆ ಮಾಡಲಿಕ್ಕೆ ಆಗುವುದಿಲ್ಲ. Next concept, reason for the admission of a new partner. The various reason for the admission of a new partner into an existing partnership firm are: number 1, for securing additional capital for the partnership business. If a partnership firm want to expand their partnership business, in that case it requires additional capital. To secure additional capital, they may opt to admit a new partner. ಒಂದು ವೇಳೆ ಪಾಲುದಾರಿಕೆ ಸಂಸ್ಥೆಗೆ ಹೆಚ್ಚುವರಿ ಬಂಡವಾಳದ ಅಗತ್ಯ ಕಂಡು ಬಂದರೆ, ಎಡಿಷನಲ್ ಕ್ಯಾಪಿಟಲನ್ನು ಕನ್ನಡದಲ್ಲಿ ಏನಂತ ಕರಿತೇವೆ ನಾವು,
ಏನಂತ ಕರಿತೇವೆ ನಾವು? ಹೆಚ್ಚುವರಿ ಬಂಡವಾಳ ಅಂತ ಕರಿತೇವೆ ನಾವು. ಒಂದು ವೇಳೆ ಹೆಚ್ಚುವರಿ ಬಂಡವಾಳದ ಅಗತ್ಯ ಕಂಡು ಬಂದರೆ ಆ ಸಂದರ್ಭದಲ್ಲಿ ಹೊಸ ಪಾಲುದಾರರನ್ನು ಸೇರಿಸಿಕೊಳ್ಳುವುದರ ಮೂಲಕ ಬಂಡವಾಳದ ಅಗತ್ಯತೆಯನ್ನು ಪಾಲುದಾರಿಕೆ ಸಂಸ್ಥೆ ಅನ್ನುವಂಥದ್ದು ನಿವಾರಿಸಿಕೊಳ್ಳುತ್ತದೆ. ಸೆಕೆಂಡ್ ಒನ್, ಫಾರ್ securing additional managerial skill for the firm. For securing managerial skill for the firm. Managerial skills are the knowledge and ability of the individual for problem solving and decision making. ಕನ್ನಡದಲ್ಲಿ ಮ್ಯಾನೇಜರಿಯಲ್ ಸ್ಕಿಲ್ಲನ್ನು ಆಡಳಿತಾತ್ಮಕ ಕೌಶಲ್ಯ ಅಂತ ಕರಿತೇವೆ ನಾವು. ಅಂದರೆ ಒಂದು ವೇಳೆ ಪಾಲುದಾರಿಕೆ ಸಂಸ್ಥೆಗೆ ಆಡಳಿತಾತ್ಮಕ ಕೌಶಲ್ಯ, ಹೊಸ ಕೌಶಲ್ಯಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಹೊಸ ಪಾಲುದಾರಿಕೆಯನ್ನು, ಹೊಸ ವ್ಯಕ್ತಿಯನ್ನು ಪಾಲುದಾರನನ್ನಾಗಿ ಆಯ್ಕೆ ಮಾಡಿಕೊಳ್ಳುವ ಒಂದು ಅಂಶವನ್ನು ಕಾಣುತ್ತೇವೆ ನಾವು. ನೆಕ್ಸ್ಟ್, ಥರ್ಡ್ ರೀಸನ್, ಫಾರ್ ಸೆಕ್ಯೂರಿಂಗ್ ಫ್ರೆಶ್ ಟೆಕ್ನಿಕಲ್ ಸ್ಕಿಲ್ ಫಾರ್ ದ ಫರ್ಮ್. Technical skills are the abilities and knowledge needed to perform special tasks. These are essential for handling common operating systems, technical writing, project management, data analysis, and also buy and sell stocks, bonds, futures and other financial instruments. ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ತಾಂತ್ರಿಕ ಕೌಶಲ್ಯ ಕಂಡುಬಂದರೆ ಅಂಥ ಸಂದರ್ಭದಲ್ಲಿ ಹೊಸ ಪಾಲುದಾರರನ್ನು ಸೇರಿಸಿಕೊಳ್ಳುವುದರ ಮೂಲಕ ಈ ಒಂದು ಕೌಶಲ್ಯವನ್ನು ವ್ಯವಹಾರಕ್ಕೆ ಬಳಸಿಕೊಳ್ತಾರೆ. ಈ ಮ್ಯಾನೇಜರಿಯಲ್ ಸ್ಕಿಲ್ಸ್ ಇರ್ಬೋದು, ಟೆಕ್ನಿಕಲ್ ಸ್ಕಿಲ್ಸ್ ಇರ್ಬೋದು. ಅಂದರೆ ಈ ಸ್ಪೆಷಲೈಸ್ಡ್ ನಾಲೆಜ್ ಯಾರ ಹತ್ರ ಇದೆ, ನುರಿತ ವ್ಯಕ್ತಿಗಳು, ಓಕೆ, MBA ಇನ್ ಫೈನಾನ್ಸ್ ಯಾರು ಮಾಡಿರ್ತಾರೆ ಅಂಥವರನ್ನು ಸೇರಿಸಿಕೊಳ್ಳುವುದರ ಮೂಲಕ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ಮ್ಯಾನೇಜರಿಯಲ್ ಸ್ಕಿಲ್ ಇರ್ಬೋದು, ಟೆಕ್ನಿಕಲ್ ಸ್ಕಿಲ್ ಇರ್ಬೋದು, ಅವುಗಳನ್ನು ಪಡ್ಕೊಳ್ತಾರೆ. ನೆಕ್ಸ್ಟ್, ನಂಬರ್ ಫೋರ್ತ್ ಒನ್, for availing the business reputation of the new partner. For availing the business reputation of the new partner. ಒಂದು ವೇಳೆ ಹೊಸ ವ್ಯಕ್ತಿಯನ್ನು ಪಾಲುದಾರರನ್ನಾಗಿ ಮಾಡಿಕೊಳ್ಳುವುದಿದ್ದರೆ ವ್ಯವಹಾರದಲ್ಲಿ ಯಾವ ವ್ಯಕ್ತಿಗೆ ಒಳ್ಳೆಯ ಸ್ಥಾನಮಾನವಿದೆ ಅಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ಪಾಲುದಾರಿಕೆ ಸಂಸ್ಥೆಯ ಹಿರಿಮೆಯನ್ನು ಹೆಚ್ಚು ಮಾಡಿಕೊಳ್ಬಹುದು. ಓಕೆ, ಫಾರ್ ಅವೈಲಿಂಗ್ ದ ಬಿಸ್ನೆಸ್ ರೆಪ್ಯುಟೇಷನ್ ಆಫ್ ದ ನ್ಯೂ ಪಾರ್ಟ್ನರ್. ನೆಕ್ಸ್ಟ್ ಒನ್, ಫಾರ್ ಅವಾಯ್ಡಿಂಗ್ ಕಾಂಪಿಟೇಷನ್ ಫ್ರಮ್ ಎ ಕಾಂಪಿಟಿಂಗ್ ಬಿಸ್ನೆಸ್ ಮ್ಯಾನ್. For avoiding competition from a competing businessman. If a businessman doing same nature of the business what we are doing, to eliminate the competition we can request him to join our partnership business. This leads to admission of a new partner. ಒಂದು ವೇಳೆ ನಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಪಾಲುದಾರಿಕ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇತರ ವ್ಯಕ್ತಿ ಅಂದರೆ ಇನ್ನೊಬ್ಬ ವ್ಯಕ್ತಿ ಅದೇ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಪೈಪೋಟಿಯನ್ನು ನಿವಾರಿಸುವ ಸಲುವಾಗಿ ಆ ವ್ಯಕ್ತಿಯನ್ನು ನಮ್ಮ ವ್ಯವಹಾರಕ್ಕೆ ಸೇರಿಸಿಕೊಂಡು ಏನು ಮಾಡ್ತೇವೆ ನಾವು, ಪೈಪೋಟಿಯನ್ನು ಕಡಿಮೆ ಮಾಡ್ತೇವೆ. ಹೀಗೆ ಒಬ್ಬ ವ್ಯಕ್ತಿಯನ್ನು ಸೇರಿಸಿಕೊಳ್ಳುವುದನ್ನು ನಾವೇನಂತ ಕರಿತೇವೆ, ನಾವು ಪಾಲುದಾರಿಕೆ ಸಂಸ್ಥೆಗೆ ಸೇರಿಸಿಕೊಳ್ಳುವುದನ್ನು ಏನಂತ ಕರಿತೇವೆ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ನೆಕ್ಸ್ಟ್ ಒನ್, ಲಾಸ್ಟ್ ರೀಸನ್, ಫಾರ್ ಎಕ್ಸ್ಪಾಂಡಿಂಗ್ ದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಟು ಎಂಜಾಯ್ ದ ಬೆನಿಫಿಟ್ಸ್ ಆಫ್ large scale operation.
If partners want to expand the partnership business in terms of large scale operation, it requires huge capital as well as it requires managerial skill as well as technical skills. To obtain these, normally old partner admit a new partner into partnership firm. These are various reasons for the admission of a new partner. Next concept, write a note on sacrifice ratio. Second one, what is sacrifice ratio? What is the need for calculating sacrifice ratio? ಸೆಕ್ಷನ್ ಎ ಇಲ್ಲಿ 6 ಮಾರ್ಕ್ಸಿಗೆ ಬರುತ್ತೆ, ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ವಿ ಶಲ್ ನೋ ದ ಮೀನಿಂಗ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ. Sacrifice ratio refers to the ratio in which the old partners sacrifice or surrender a part of their profit to the new partner on his admission. In other words, the ratio in which the old partner sacrifice their share of profit to the new partner on his admission is called as sacrifice ratio. ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಪಾಲುದಾರಿಕೆ ಸಂಸ್ಥೆಗೆ ಸೇರಿಸಿಕೊಂಡ್ರೆ ಅವನಿಗೆ ಆ ಒಂದು ಸಂಸ್ಥೆ ಭವಿಷ್ಯದಲ್ಲಿ ಎಷ್ಟು ಲಾಭವನ್ನು ಗಳಿಸುತ್ತೆ ಅದರಲ್ಲಿ ಆತನಿಗೆ ಪಾಲನ್ನು ನೀಡಬೇಕಾಗತ್ತೆ. ಹೊಸ ವ್ಯಕ್ತಿಗೆ ಪಾಲನ್ನು ನೀಡುವಾಗ ಹಳೆ ಪಾಲುದಾರರು ಈಗಾಗಲೇ ಇರುವಂತಹ ತಮ್ಮ ಲಾಭಾಂಶದ ಪ್ರಮಾಣದಲ್ಲಿ ಸ್ವಲ್ಪ ಲಾಭಾಂಶವನ್ನು ತ್ಯಾಗ ಮಾಡ್ತಾರೆ. ತ್ಯಾಗ ಮಾಡುವುದನ್ನು ಏನಂತ ಕರಿತೇವೆ ನಾವು? ಸ್ಯಾಕ್ರಿಫೈಸ್ ಅಂತ ಕರಿತೇವೆ ನಾವು, ಸರಿಯಾ? ಈ ತ್ಯಾಗದ ಪ್ರಮಾಣವನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಅದನ್ನು ಕಂಡುಹಿಡಿಯಲಿಕ್ಕೆ ಇಟ್ ಈಸ್ ನೆಸೆಸರಿ. ಒಂದು ತ್ಯಾಗದ ಪ್ರಮಾಣ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋವನ್ನು ನಾವು ಕಂಡುಹಿಡಿಯಬೇಕಾಗತ್ತೆ. ದ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ದ ಓಲ್ಡ್ ಪಾರ್ಟ್ನರ್ ಈಸ್ ರಿಕ್ವೈರ್ಡ್ to be calculated for the purpose of distribution of goodwill brought in cash by the new partner among the old partners. ಒಂದು ವೇಳೆ ಹೊಸ ಪಾಲುದಾರರನ್ನು ಪಾಲುದಾರಿಕೆ ಸಂಸ್ಥೆಗೆ ಸೇರಿಸಿಕೊಂಡ್ರೆ ಹಳೆ ಪಾಲುದಾರರು ತಮ್ಮ ಲಾಭಾಂಶದಲ್ಲಿ ಸ್ವಲ್ಪ ಪ್ರಮಾಣವನ್ನು ಹೊಸ ಪಾಲುದಾರರಿಗೆ ನೀಡ್ತಾರೆ. ಹೀಗೆ ನೀಡಿದರೆ ಹಳೆ ಪಾಲುದಾರರಿಗೆ ಮುಂದೆ ನಷ್ಟ ಆಗತ್ತೆ. ಆ ನಷ್ಟವನ್ನು ಭರಿಸುವ ಸಂದರ್ಭದಲ್ಲಿ ಹೊಸ ಪಾಲುದಾರ ಗುಡ್ವಿಲ್ನ ರೂಪದಲ್ಲಿ ಹಣವನ್ನು ತೆಗೆದುಕೊಂಡು ಬರಬೇಕು. ಗುಡ್ವಿಲ್ನ ರೂಪದಲ್ಲಿ ಹಣವನ್ನು ತೆಗೆದುಕೊಂಡು ಬರಬೇಕಾಗತ್ತೆ. ಎಷ್ಟು ಹಣವನ್ನು ಗುಡ್ವಿಲ್ನ ರೂಪದಲ್ಲಿ ತೆಗೆದುಕೊಂಡು ಬರ್ತಾನೆ ಅದನ್ನು ಹಳೆ ಪಾಲುದಾರರು ಒಂದು ರೇಷಿಯೋದಲ್ಲಿ ಹಂಚಿಕೊಳ್ತಾರೆ. ಆ ರೇಷಿಯೋವನ್ನು ಏನಂತ ಕರಿತೇವೆ ನಾವು? ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರಿತೇವೆ ನಾವು. ಸ್ಯಾಕ್ರಿಫೈಸ್ ರೇಷಿಯೋ ಅಂದರೆ ಗೊತ್ತಿದೆ ನಿಮಗೆ, ಯಾವ ಪ್ರಮಾಣದಲ್ಲಿ ಹಳೆ ಪಾಲುದಾರರು ತಮ್ಮ ಲಾಭಾಂಶವನ್ನು ಹೊಸ ಪಾಲುದಾರರಿಗೆ ನೀಡಿದ್ದಾರೆ ಅದರ ಆಧಾರದಲ್ಲಿ ಗುಡ್ವಿಲ್ಲನ್ನು ಏನು ಮಾಡಬೇಕಾಗತ್ತೆ? ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ದಟ್ ಈಸ್ ದ ಗುಡ್ವಿಲ್ ಅಮೌಂಟ್ ಬ್ರಾಟ್ ಇನ್ ಕ್ಯಾಶ್ ಬೈ ದ ನ್ಯೂ ಪಾರ್ಟ್ನರ್ ಆನ್ ಹಿಸ್ ಅಡ್ಮಿಷನ್ ಫಾರ್ ಕಾಂಪನ್ಸೇಟಿಂಗ್ ದ ಓಲ್ಡ್ ಪಾರ್ಟ್ನರ್ ಫಾರ್ ದ ಲಾಸ್ ಆಫ್ ಎ ಪಾರ್ಟ್ ಆಫ್ ದೇರ್ share of profit is required to be distributed between the old partner in their sacrificing ratio. So for the purpose of distribution of goodwill it is necessary to calculate sacrifice ratio of old partner. It means that sacrifice ratio always belongs to old partner.
Next, we shall work out few problem on sacrifice ratio. Calculation of sacrifice ratio under different circumstances. Case 1. When old profit sharing ratio and share of new partner are given, but also in the problem it was mentioned that old partner continue to share in future in the same ratio as before. ಒಂದು ವೇಳೆ ಪ್ರಾಬ್ಲಮಲ್ಲಿ ಓಲ್ಡ್ ಪ್ರಾಫಿಟ್ ಶಾರಿಂಗ್ ರೇಷಿಯೋ, ನ್ಯೂ ಪಾರ್ಟ್ನರ್ನ ಶಾರ್ ಆಫ್ ಪ್ರಾಫಿಟ್, ಹಾಗೆಯೇ ಉಳಿದ ಲಾಭಾಂಶವನ್ನು ಓಲ್ಡ್ ಪಾರ್ಟ್ನರ್ ಯಾವ ರೇಷಿಯೋ ಅಂದರೆ ಓಲ್ಡ್ ರೇಷಿಯೋದಲ್ಲೇ ಹಂಚಿಕೊಳ್ತಾರೆ ಅಂತ ಕೊಟ್ಟಿದ್ದರೆ ಆ ಸಂದರ್ಭದಲ್ಲಿ ಸ್ಯಾಕ್ರಿಫೈ ರೇಷಿಯೋವನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದರ ಬಗ್ಗೆ. ಎಕ್ಸಾಂಪಲ್, ಪ್ಲೀಸ್ ಸಿ ದ ಎಕ್ಸಾಂಪಲ್. ಸಂಜು ಆ್ಯಂಡ್ ಮಂಜು ಆರ್ ಪಾರ್ಟ್ನರ್ ಶಾರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ in the ratio of 3:2. Okay, 3:2, what is this? This is old ratio. Okay, old ratio ಎಷ್ಟು ಕೊಟ್ಟಿದ್ದಾರೆ? 3:2. They admit Raju into partnership and give him 1/4 share in future profit. Who is Raju? Raju is new partner. Okay, share of new partner 1/4 given in the problem. Next, Sanju and Manju continue to share between themselves in future in the same ratio as before. ಮುಂದೇನು ಫ್ಯೂಚರ್ ಪ್ರಾಫಿಟ್ ಬರುತ್ತೆ ಅದನ್ನು ಓಲ್ಡ್ ರೇಷಿಯೋದಲ್ಲಿ ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಹಾಗಾದರೆ ಕ್ಯಾಲ್ಕುಲೇಟ್ ದ ಪ್ರಾಫಿಟ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಸಂಜು ಆ್ಯಂಡ್ ಮಂಜು. ಓಕೆ, ಪ್ರಾಬ್ಲಮನ್ನು ವರ್ಕೌಟ್ ಮಾಡುವಾಗ ಮೊದಲು ಪಾರ್ಟ್ನರ್ಸ್ ನೇಮನ್ನು ಬರ್ಕೊಳ್ಬೇಕಾಯ್ತಾ. ಓಕೆ, ಇನ್ ದಿಸ್ ಪ್ರಾಬ್ಲಮ್ how many partners are there? There are 3 partners. First one Sanju, next Manju, next Raju. Okay, ನ್ಯೂ ಪಾರ್ಟ್ನರ್ ಯಾರು? ರಾಜು. ನೋಡ್ಕೊಳ್ಳಿ. ನೆಕ್ಸ್ಟ್ ಓಲ್ಡ್ ರೇಷಿಯೋ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಅವರವರ ಕನ್ಸರ್ನ್ಡ್ ಹೆಡ್ಡಿಂಗ್ನಲ್ಲಿ ಅಂಡರ್ನಲ್ಲಿ ಎಂಟ್ರಿ ಮಾಡಿ, ಕನ್ಸರ್ನ್ಡ್ ಹೆಡ್ಡಿಂಗ್ ಅಂಡರ್ನಲ್ಲಿ ಎಂಟ್ರಿ ಮಾಡಿ. ಓಲ್ಡ್ ರೇಷಿಯೋ ರಾಜು ಎಷ್ಟು ಕೊಟ್ಟಿದ್ದಾರೆ? ರೇಷಿಯೋ 3:2 ಅಂತ ಕೊಟ್ಟಿದ್ದಾರೆ. 3, ಮಂಜು 2, ರಾಜು ಡ್ಯಾಶ್. ಶಾರ್ ಆಫ್ ನ್ಯೂ ಪಾರ್ಟ್ನರ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 1/4. ಓಕೆ, ಸಂಜು ಡ್ಯಾಶ್, ಮಂಜು ಡ್ಯಾಶ್. ನೆಕ್ಸ್ಟ್ ರಾಜುವಿನ ಅಂಡರ್ನಲ್ಲಿ ಎಂಟ್ರಿ ಮಾಡಿ 1/4. ಓಕೆ, ಪ್ರಾಬ್ಲಮಲ್ಲಿ 2 ಇನ್ಫಾರ್ಮೇಷನ್ ಕೊಟ್ಟಿದ್ದು, ಓಲ್ಡ್ ರೇಷಿಯೋ ಮತ್ತು ಶಾರ್ ಆಫ್ ನ್ಯೂ ಪಾರ್ಟ್ನರ್. ಇನ್ ದಿಸ್ ಸರ್ಕಮ್ಸ್ಟಾನ್ಸಸ್ ಓಕೆ, ಓಲ್ಡ್ ರೇಷಿಯೋ ಬಿಕಮ್ಸ್ ಸ್ಯಾಕ್ರಿಫೈ ರೇಷಿಯೋ. ಓಲ್ಡ್ ರೇಷಿಯೋ ಏನಾಗುತ್ತೆ? ಸ್ಯಾಕ್ರಿಫೈ ರೇಷಿಯೋ ಆಗುತ್ತೆ. ದೇರ್ ಫೋರ್ ಸ್ಯಾಕ್ರಿಫೈ ರೇಷಿಯೋ ಆಫ್ ಸಂಜು ಆ್ಯಂಡ್ ಮಂಜು ಈಸ್ 3:2. ನೆಕ್ಸ್ಟ್ ಕೇಸ್ ಬಿ. ಕೇಸ್ 1 ಹಾಗೆ ಇದು ಕೇಸ್ 1 ಹಾಗೆ ಕೇಸ್ 1 ಅದರಲ್ಲಿ ಪಾಯಿಂಟ್ ಬಿ. ಓಕೆ, ವೆನ್ ಓಲ್ಡ್ ಪ್ರಾಫಿಟ್ ಶಾರಿಂಗ್ ರೇಷಿಯೋ ಆ್ಯಂಡ್ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಆರ್ ಗಿವನ್, ಅದರ ಜೊತೆಗೆ ಏನು ಕೊಟ್ಟಿರ್ತಾರೆ? ಡಸ್ ನಾಟ್ ಸ್ಟೇಟ್ ಆ್ಯಸ್ ಟು ಹೌ ದ ಓಲ್ಡ್ ಪಾರ್ಟ್ನರ್ ಕಂಟಿನ್ಯೂ ಟು ಶೇರ್ ಬಿಟ್ವೀನ್ ದೆಮ್ಸೆಲ್ವ್ಸ್ ಇನ್ ಫ್ಯೂಚರ್. ಮುಂದೆ ಭವಿಷ್ಯದಲ್ಲಿ ಅವರಿಬ್ಬರು ಯಾವ ಪ್ರಮಾಣದಲ್ಲಿ ಲಾಭಾಂಶವನ್ನು ಹಂಚಿಕೊಳ್ತಾರೆ ಅನ್ನುವ ರೇಷಿಯೋ ಕೊಟ್ಟಿರೋದಿಲ್ಲ. ಪ್ರಾಬ್ಲಮಲ್ಲಿ ಏನು ಮಾತ್ರ ಕೊಟ್ಟಿರ್ತಾರೆ? ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ಶೇರ್ ಆಫ್ ನ್ಯೂ ಪಾರ್ಟ್ನರ್ ಕೊಟ್ಟಿರ್ತಾರೆ. ಆ ಸನ್ನಿವೇಶದಲ್ಲಿ ಹೇಗೆ ಸ್ಯಾಕ್ರಿಫೈ ರೇಷಿಯೋನ ಕಂಪ್ಯೂಟ್ ಮಾಡೋದು ನೋಡಿ. ಎಕ್ಸಾಂಪಲ್ ನೋಡಿ. Arun and Bharat are partners in a firm sharing profit and losses in the ratio of 2:1. They admit Chand and give him 1/4 share in the future profits. Calculate the sacrifice ratio of the partners. Okay, solution. How many partners are there? Arun, Bharat and Chand. There are 3 partners. Okay, Chand ಯಾರು? ನ್ಯೂ ಪಾರ್ಟ್ನರ್. ನೋಡ್ಕೊಳ್ಳಿ, ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ 2 ಅರುಣ್ಗೆ ಸಂಬಂಧಪಟ್ಟಿದ್ದು, 1 ಯಾರಿಗೆ ಸಂಬಂಧಪಟ್ಟಿದ್ದು? ಭರತ್. ಚಾಂದ್ ಡ್ಯಾಶ್. ಓಕೆ, ಚಾಂದ್ ಡ್ಯಾಶ್. ನೆಕ್ಸ್ಟ್ ಶಾರ್ ಆಫ್ ನ್ಯೂ ಪಾರ್ಟ್ನರ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 1/4. ಫಸ್ಟ್ ಕಾಲಮ್ ಡ್ಯಾಶ್, ಸೆಕೆಂಡ್ ಡ್ಯಾಶ್. ಓಕೆ, ನೆಕ್ಸ್ಟ್ ಚಾಂದಿನ ಕೆಳಗಡೆ ಎಂಟ್ರಿ ಮಾಡಿ 1/4 ಅಂತ ಎಂಟ್ರಿ ಮಾಡಿ. ಓಕೆ, ಪ್ರಾಬ್ಲಮಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, ಶಾರ್ ಆಫ್ ನ್ಯೂ ಪಾರ್ಟ್ನರ್ ಕೊಟ್ಟಿದ್ದಾರೆ. ಪ್ರಾಬ್ಲಮಲ್ಲಿ 2 ಇನ್ಫಾರ್ಮೇಷನ್ ಮಾತ್ರ ಕೊಟ್ಟಿದ್ರೆ ಏನು ಮಾಡಬೇಕು? ಓಲ್ಡ್ ರೇಷಿಯೋ ಬಿಕಮ್ ಸ್ಯಾಕ್ರಿಫೈ ರೇಷಿಯೋ. ಓಲ್ಡ್ ರೇಷಿಯೋ ಬಿಕಮ್ ಸ್ಯಾಕ್ರಿಫೈ ರೇಷಿಯೋ. ದೇರ್ ಫೋರ್ ಸ್ಯಾಕ್ರಿಫೈ ರೇಷಿಯೋ ಆಫ್
ಅರುಣ್ ಆ್ಯಂಡ್ ಭರತ್. ಈ ಸ್ಯಾಕ್ರಿಫೈಸ್ ರೇಷಿಯೋ ಯಾರಿಗೆ ಸಂಬಂಧಪಟ್ಟಿದ್ದು? ಓಲ್ಡ್ ಪಾರ್ಟ್ನರ್ ಯಾರದು? ಅರುಣ್ ಆ್ಯಂಡ್ ಭರತ್. ಓಕೆ, ಅರುಣ್ ಆ್ಯಂಡ್ ಭರತ್ ಈಸ್ 2:1. Okay, case 1 A over, case 1 B over. Next, case 2. When the old profit sharing ratio and share of the new partner, the ratio in which the old partner sacrifice their profit to the new partner are given. ಓಕೆ, ಪ್ರಾಬ್ಲಮಲ್ಲಿ ಏನೆಲ್ಲ ಕೊಟ್ಟಿರ್ತಾರೆ? ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ಶಾರ್ ಆಫ್ ನ್ಯೂ ಪಾರ್ಟ್ನರ್ ಕೊಟ್ಟಿರ್ತಾರೆ. ನೆಕ್ಸ್ಟ್, ಯಾವ ರೇಷಿಯೋದಲ್ಲಿ ಓಲ್ಡ್ ಪಾರ್ಟ್ನರ್ ತಮ್ಮ ಶಾರನ್ನು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅನ್ನೋದನ್ನು ಕೊಟ್ಟಿರ್ತಾರೆ, ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ನೋಡ್ಕೊಳ್ಳಿ. ಟಾಮ್ ಆ್ಯಂಡ್ ಡಿಕ್ ಆರ್ ಪಾರ್ಟ್ನರ್ಸ್ ಶಾರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ಪ್ರಪೋರ್ಷನ್ ಆಫ್ 3:2. ಟಾಮ್ ಆ್ಯಂಡ್ ಡಿಕ್ ಯಾರು? ಓಲ್ಡ್ ಪಾರ್ಟ್ನರ್. ನೋಡ್ಕೊಳ್ಳಿ, ಓಲ್ಡ್ ಪಾರ್ಟ್ನರ್. ಓಕೆ, ಓಲ್ಡ್ ರೇಷಿಯೋ ಎಷ್ಟು? 2:3. ಓಕೆ, ನೆಕ್ಸ್ಟ್, ಹ್ಯಾರಿ is admitted as a partner and is given 1/10 share in the future profits. Okay, share of new partner. Okay, ಹ್ಯಾರಿಯ ಶೇರ್ ಎಷ್ಟು? 1/10. Okay, next, which is contributed by Tom and Dick in the ratio of 3:2. ಯಾವ ರೇಷಿಯೋಲಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ? ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. 3:2 ರೇಷಿಯೋದಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ನೋಡ್ಕೊಳ್ಳಿ, 3:2. ಓಕೆ, 3:2 ಅನ್ನು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 1/10 ಬರುತ್ತೆ. ನೋಡ್ಕೊಳ್ಳಿ. ಓಕೆ, 3/10. ನೆಕ್ಸ್ಟ್, ಓಕೆ, ಕಾಂಟ್ರಿಬ್ಯೂಷನ್ಸ್ ಆಫ್ ಓಲ್ಡ್ ಪಾರ್ಟ್ನರ್ ರೇಷಿಯೋ ಗಿವನ್ 3:2. ಓಕೆ, ಇವಾಗ ಸೊಲ್ಯೂಷನ್ ನೋಡಿ. ಸೊಲ್ಯೂಷನ್, ಟಾಮ್, ಡಿಕ್, ಹ್ಯಾರಿ ಅಂತ ಎಂಟ್ರಿ ಮಾಡಿ. ಓಲ್ಡ್ ರೇಷಿಯೋ 2:3, ಹ್ಯಾರಿ ಡ್ಯಾಶ್. ಶಾರ್ ಆಫ್ ನ್ಯೂ ಪಾರ್ಟ್ನರ್ ಕೊಟ್ಟಿದ್ದಾರೆ 1/10. ಕಾಂಟ್ರಿಬ್ಯೂಷನ್ ಆಫ್ ಓಲ್ಡ್ ಪಾರ್ಟ್ನರ್ಸ್ ಯಾವ ರೇಷಿಯೋ ಕೊಟ್ಟಿದ್ದಾರೆ? 3:2 ಅಂತ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ. ಕಂಪ್ಲೀಟೆಡ್. ನೆಕ್ಸ್ಟ್, ಕನ್ಕ್ಲೂಷನ್. ಇನ್ ದಿಸ್ ಪ್ರಾಬ್ಲಮ್, ರೇಷಿಯೋ ಇನ್ ವಿಚ್ ಓಲ್ಡ್ ಪಾರ್ಟ್ನರ್ ಗಿವ್ ಅಪ್ ದೇರ್ ಶೇರ್ ಟು ನ್ಯೂ ಪಾರ್ಟ್ನರ್ ಡೈರೆಕ್ಟ್ಲಿ ಗಿವನ್. ಯಾವ ರೇಷಿಯೋದಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ದೇರ್ ಫೋರ್ ಓಲ್ಡ್ ಪಾರ್ಟ್ನರ್ ಕಾಂಟ್ರಿಬ್ಯೂಷನ್ ರೇಷಿಯೋ ಬಿಕಮ್ಸ್ ಸ್ಯಾಕ್ರಿಫೈಸ್ ರೇಷಿಯೋ. ಓಕೆ, ಅವರ ಕಾಂಟ್ರಿಬ್ಯೂಷನ್ ರೇಷಿಯೋ ಏನಾಗುತ್ತೆ? ಸ್ಯಾಕ್ರಿಫೈಸ್ ರೇಷಿಯೋ ಆಗುತ್ತೆ. ನೋಡ್ಕೊಳ್ಳಿ. ನೆಕ್ಸ್ಟ್, ಕೇಸ್ 3. When the old profit sharing ratio and the share of the new partner but also portion sacrificed by the old partner are given. ಕಾನ್ಸೆಪ್ಟನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮಲ್ಲಿ ಏನು ಕೊಟ್ಟಿರ್ತಾರೆ? ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ಶಾರ್ ಆಫ್ ನ್ಯೂ ಪಾರ್ಟ್ನರ್ ಕೊಟ್ಟಿರ್ತಾರೆ. ಓಕೆ, ಆ್ಯಂಡ್ ಆಲ್ಸೋ ಯಾವ್ದು ಕೊಟ್ಟಿರ್ತಾರೆ? ಪೋರ್ಷನ್ ಸ್ಯಾಕ್ರಿಫೈಸ್ಡ್ ಬೈ ಓಲ್ಡ್ ಪಾರ್ಟ್ನರ್ಸ್. ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿರೋದಿಲ್ಲ, ಫ್ರ್ಯಾಕ್ಷನ್ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ. ಓಕೆ, ಪ್ರತಿಯೊಬ್ಬರು ತಮ್ಮ ಶೇರಿನ ಎಷ್ಟು ಅಂಶವನ್ನು ತ್ಯಾಗ ಮಾಡಿದ್ದಾರೆ ಅನ್ನೋದನ್ನು ಕೊಟ್ಟಿರ್ತಾರೆ. ಅದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ನೋಡ್ಕೊಳ್ಳಿ, ಆಯಿತಾ? ಓಕೆ, ನೆಕ್ಸ್ಟ್ ನೋಡಿ. ಎಕ್ಸಾಂಪಲ್, ಮೀನಾ ಆ್ಯಂಡ್ ವೀನಾ ಆರ್ ಇನ್ ಪಾರ್ಟ್ನರ್ಶಿಪ್ sharing profit and losses in the proportion of 7:3. Okay, Meena and Veena are old partners. Old ratio ಕೊಟ್ಟಿರ್ತಾರೆ 7:3. They admit Deena and give her 1/6 share, which she obtains 1/24 from Meena and 1/8 from Veena. ಓಕೆ, ಶಾರ್ ಆಫ್ ನ್ಯೂ ಪಾರ್ಟ್ನರ್ ಎಷ್ಟು? 1/6. ಅದನ್ನು ಓಲ್ಡ್ ಪಾರ್ಟ್ನರ್ಸಿಂದ ಎಷ್ಟೆಷ್ಟು ಪ್ರಮಾಣದಲ್ಲಿ ಪಡಿತಾಳೆ? 1/24 ಫ್ರಮ್ ಮೀನಾ. ಅಂದರೆ ಮೀನಾ ಎಷ್ಟು ಪೋರ್ಷನನ್ನು ಸ್ಯಾಕ್ರಿಫೈಸ್ ಮಾಡ್ತಾಳೆ? 1/24. ನೋಡ್ಕೊಳ್ಳಿ, ತನ್ನ ಲಾಭಾಂಶದಲ್ಲಿ 1/24% ಏನು ಮಾಡ್ತಾಳೆ?
ದೀನಾಳಿಗೆ ಸ್ಯಾಕ್ರಿಫೈಸ್ ಮಾಡ್ತಾಳೆ. ಅದೇ ವೀಣಾ ತನ್ನ ಲಾಭಾಂಶದಲ್ಲಿನ 1/8 ಪೋರ್ಷನನ್ನು ಏನು ಮಾಡ್ತಾಳೆ, ದೀನಾಳಿಗೆ ಸ್ಯಾಕ್ರಿಫೈಸ್ ಮಾಡ್ತಾಳೆ. ಕ್ಯಾಲ್ಕುಲೇಟ್ ದ ಪ್ರಾಫಿಟ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ದ ಓಲ್ಡ್ ಪಾರ್ಟ್ನರ್. ಓಕೆ, ಸೊಲ್ಯೂಷನ್. ಪ್ಲೀಸ್ ಸಿ ದ ಸೊಲ್ಯೂಷನ್. ಮೀನಾ, ವೀಣಾ, ದೀನಾ. Old ratio given in the problem 7:3. Last dash. Share of new partner, first dash, second dash. Next, last column 1/6 given in the problem. Deena obtains 1/24 from Meena, okay, and 1/8 from Veena. Okay, if you add both these, 1/24 plus 1/8, you will get how much? 1/6. ಓಕೆ, ಎರಡನ್ನು ನೀವು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ? 1/6 ಬರುತ್ತೆ. ಇದರಲ್ಲಿ ಕಾಮನ್ ಫ್ಯಾಕ್ಟರ್, ಕಾಮನ್ ನಂಬರನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. LCM ಗೊತ್ತಿದೆಯಲ್ವ ನಿಮಗೆ? LCM ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಲೀಸ್ಟ್ ಕಾಮನ್ ಮಲ್ಟಿಪಲನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. 24 ಮತ್ತು 8ರಿಂದ ಭಾಗಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆ ಯಾವುದು? 24 ಆಗಿರುತ್ತೆ. 24ನ ಇಟ್ಕೊಂಡು ನೀವೇನು ಮಾಡಬೇಕಾಗತ್ತೆ? ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ನೋಡ್ಕೊಳ್ಳಿ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೇನೆ ನೋಡಿ. ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಮೀನಾ ಆ್ಯಂಡ್ ವೀನಾ ಈಸ್ 1/24 ಪ್ಲಸ್ 1/8. 24 ಮತ್ತು 8ರಿಂದ ಭಾಗಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆ ಎಷ್ಟು? 24. 24 ಇಂಟು 1 24, 1 ಇಂಟು 1 1. ಓಕೆ, ಅರ್ಥ ಆಯ್ತಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಯಾವ ಸಂಖ್ಯೆಯಿಂದ ಅಂಕೆ ಇರ್ಬೋದು, ಸಂಖ್ಯೆ ಇರ್ಬೋದು, ಯಾವ ಅಂಕೆಯಿಂದ ನೀವು ಛೇದಕ್ಕೆ ಗುಣಿಸ್ತೀರೋ ಅದೇ ಅಂಕೆಯಿಂದ ಅಂಶಕ್ಕೂ ಸಹ ಏನು ಮಾಡಬೇಕು? ಗುಣಿಸಬೇಕು. ಅರ್ಥ ಆಯ್ತಾ? 24 ಇಂಟು 1 24, 1 ಇಂಟು 1 1. 8 ಇಂಟು 3 24, 1 ಇಂಟು 3 ಹೌ ಮಚ್? 3. ಓಕೆ, ಸಿಂಪ್ಲಿಫೈ ಮಾಡಿ ಇಷ್ಟ ಆಗುತ್ತೆ. 1:3, 1:3. ಗಾಟ್ ಇಟ್? ಥ್ಯಾಂಕ್ ಯು.